ನಾವು ಇವತ್ತು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಕೊನೆಯ ಒಂದು ಸಂಚಿಕೆಗೆ ಬಂದಿದ್ದೇವೆ. ಇದು ಕೊನೆಯ ಅಂತಿಲ್ಲ, ಪುಸ್ತಕ ತುಂಬಾ ದೊಡ್ಡದಿದೆ. ನಾವು ಆಕ್ಚುಲ್ ಆಗಿ ಇದನ್ನ ನಮ್ದೇ ಒಂದು ಆನ್ಲೈನ್ ಸೆಷನ್ ಇದೆ. ಅದರಲ್ಲಿ 21 ದಿವಸ ಮಾಡಿದ್ವಿ ನಾವು. ಅಂದ್ರೆ ಅಷ್ಟು ಚಾಪ್ಟರ್ಸ್ ಇದ್ವು. ಅದನ್ನ ನಾವು ಈಗ ಶಾರ್ಟ್ ಕಟ್ ಮಾಡ್ಕೊಂಡು ಯಾವ್ದು ಇಂಪಾರ್ಟೆಂಟು ಯಾವ್ದು ಮೇನ್ ಅಂತ ತಗೊಂಡು ಇದನ್ನ ನಾವು 7 ದಿವಸದಲ್ಲಿ ಮುಗಿಸಿದ್ವಿ. ಓಕೆ, ಇವತ್ತಿಂದ ಏನಪ್ಪಾ ಅಂತಂದ್ರೆ ಪ್ರಾಕ್ಟಿಕಲ್ ಸೆಷನ್. ಅಂದ್ರೆ ಪೂರ ಅಂತಲ್ಲ, ಸ್ವಲ್ಪ ಮಾಡೋದು, ಸ್ವಲ್ಪ ಕೇಳೋದು. ಸಾಮಾನ್ಯವಾಗಿ ನಾವು ಧ್ಯಾನ ಮಾಡಿ ಮುಂದೆ ಹೋಗ್ತಾ ಇರ್ತೀವಿ, ಆದ್ರೆ ನಮ್ಮಲ್ಲಿರುವ ಕರ್ಮಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು. ಅಂದ್ರೆ ಹೀಲ್ ಮಾಡ್ಕೋಬೇಕು ನಮ್ಮ ಕರ್ಮ, ಅಂದ್ರೆ ವಾಸಿ ಮಾಡಿಕೊಳ್ಳುವುದು. ನೋಡಿ, ಯಾವ್ದಾದ್ರು ಒಂದು ಚಿಕ್ಕ ಗಾಯ ಆಗಿದ್ರೆ ನಾವೇನ್ ಮಾಡ್ತೀವಿ, ನಮ್ಮ ದೈಹಿಕ ಒಂದು ದೇಹದ ಮೇಲೆ ಅದನ್ನು ಬೇಗನೆ ವಾಸಿ ಮಾಡ್ಕೊಳ್ತೀವಲ್ಲ. ಇಲ್ಲದೆ ಅದು ತುಂಬಾ ತೊಂದರೆ ಕೊಡ್ತಾ ಇರುತ್ತೆ, ಅವಾಗ ಅದು ನೋವು ಆಗುತ್ತೆ, ಅದಕ್ಕೇನೋ ರಕ್ತ ಬರ್ತದೆ, ಕೀವು ಬರ್ತಾ ಇರುತ್ತೆ, ಹೀಗೆ ಇರುತ್ತೆ. ಆದ್ರೆ ಇದು ಫಿಸಿಕಲ್ ವೂಂಡ್. ಇಲ್ಲಿ ನಾವು ಹೀಲ್ ಮಾಡ್ಕೋಬೇಕಾಗಿರೋದು ಅಂದ್ರೆ ಮೆಂಟಲ್ ವೂಂಡ್, ಮಾನಸಿಕ ಗಾಯ. ನಾವು ಮನಸ್ಸಿಗೆ ಎಷ್ಟು ಗಾಯ ಮಾಡಿಕೊಳ್ತೀವಿ ಅಂದ್ರೆ ನಮಗೆ ಗೊತ್ತಿಲ್ಲ. ಮನಸ್ಸನ್ನು ಒಂದು ಗಾರ್ಬೇಜಿಗೆ ಹೋಲಿಸಿದ್ದಾರೆ, ಕಸದ ತೊಟ್ಟಿ. ಕಸದ ತೊಟ್ಟಿ ಎಷ್ಟು ದೊಡ್ಡದಿದ್ರು ಅದನ್ನ ಹಂಗೆ ತುಂಬಿಸ್ತಾನೆ ಇರ್ತೀವಲ್ಲ ನಾವು. ಚಿಕ್ಕದೇನಾದ್ರೂ ಅದ್ರೊಳಗೆ ಹಾಕೋದು, ಸುತ್ತಮುತ್ತಲಿದ್ರು ಹಾಕೋದು. ಹೀಗೆ ನಮ್ಮ ಮನಸ್ಸನ್ ಎಂಬ ಒಂದು ಕಸದ ತೊಟ್ಟಿಯನ್ನು ನಾವು ತುಂಬಿಸ್ತಾ ಇದೀವಿ. ಇದೆಲ್ಲ ಮೈಂಡ್ಗೆ ಒಂದು ಪಾಯ್ಸನ್ ತರ ಕೆಲಸ ಮಾಡುತ್ತೆ. ನಾವು ಯಾವಾಗಾದ್ರೂ ಯೋಚನೆ ಮಾಡ್ಬೇಕು ಕುತ್ಕೊಂಡು, ನಾವು ಕಸದ ಟ್ರಕ್ ಆಗಿದ್ದೀವಾ? ಅಕಸ್ಮಾತ್ ಆಗಿದ್ರೆ ಮುಂದೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ನಮಗೆಲ್ಲ ಗೊತ್ತಲ್ಲ, 7 ಶರೀರಗಳಿರ್ಬೋದು. ಒಂದು ನೆಗೆಟಿವ್ ಆಲೋಚನೆ ಏನಾಗುತ್ತೆ, ನಮ್ಮ ಮೆಂಟಲ್ ಬಾಡಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂತಹ ಎಷ್ಟೋ ನೆಗೆಟಿವ್ ಆಲೋಚನೆ ನಮ್ಮ ಮೆಂಟಲ್ ಬಾಡಿಯನ್ನು ತುಂಬಿಕೊಳ್ತೇವೋ, ಎನರ್ಜಿ ಬಾಡಿಯಲ್ಲಿ ವಿಶ್ವಶಕ್ತಿ ಹರಿಯೋದು ಕಡಿಮೆ ಆಗುತ್ತೆ. ಕಡಿಮೆ ಆಗಿತ್ತು ಅಥವಾ ಸ್ಟಾಪ್ ಬೇಕಾದ್ರೂ ಆಗ್ಬೋದು. ಅಷ್ಟೇ ಅಲ್ಲ, ನಮ್ಮ ಸುತ್ತಲೂ ಆರ ಇದೆಯಲ್ಲ, ಅದರಲ್ಲೂ ಕೂಡ ಎನರ್ಜಿ ಇರೋದಿಲ್ಲ. ಇದರ ಪರಿಣಾಮ ಏನಾಗುತ್ತೆ, ನಮ್ಮ ಈ ಭೌತಿಕ ದೇಹದಲ್ಲಿ ಕಾಯಿಲೆಗಳು ನಿಧಾನವಾಗಿ ಒಂದೊಂದಾಗಿ ಕಾಣಿಸ್ಕೊಳ್ತವೆ. ಕಾಯಿಲೆಗಳು ಹೋಗೋದು ಯಾಕೆ ಧ್ಯಾನದಿಂದ ಅನ್ನೋದು ಈ ಒಂದು ವಿಷಯಕ್ಕಾಗಿ. ಅಧಿಕವಾದ ನಮ್ಮ 7 ಶರೀರಗಳು ಅಧಿಕವಾದ ವಿಶ್ವಶಕ್ತಿಯನ್ನು ಅಬ್ಸರ್ವ್ ಮಾಡ್ಕೊಳ್ತವೆ. ಅವಾಗ ಆಟೋಮೆಟಿಕ್ ಆಗಿ ರೋಗಗಳು ವಾಸಿ ಆಗ್ತವೆ. ನಂತರ ನಮ್ಮ ಕಸವನ್ನು ನಾವು ಹಾಕಿಕೊಳ್ತೇವೆ, ಓಕೆ. ಆದ್ರೆ ಬೇರೆಯವರ ಕಸವನ್ನ ಹಾಕಿಕೊಳ್ತೇವೆ. ಇಲ್ಲಿ ನೋಡಿ, ಇದು ಜಾಸ್ತಿ ಮಾಡ್ತೀವಿ. ಅವ್ರ ಮನೆಗೆ ಏನೋ ಅತ್ತೆ ಸಸಿ ಜಗಳ ಆಡ್ದಂಗಿತ್ತು. ಅವ್ರ ಮನೆಗೆ ಯಾರೋ ಬಂದಿದ್ದಾರೆ ಇವತ್ತು. ಅವ್ರು ಎಷ್ಟು ಜಲ್ದಿ ಶ್ರೀಮಂತರಾಗ್ಬಿಟ್ರು ನೋಡ್ರಿ. ಮೊನ್ನೆ ಇಲ್ಲಿ ಬಂದಾಗ ಏನಿರ್ಲಿಲ್ಲ, ಆಗ್ಲೇ ಕಾರು ಬಂಗ್ಲೆ ಎಲ್ಲ ಆಗ್ಬಿಡುತ್ತೆ. ಇದು ನಮ್ಗೆ ಯಾಕ್ರಿ ಇನ್ನೊಬ್ಬರ ವಿಚಾರ? ಬೇಡವಾದ ಕಸ ಎಲ್ಲ ನಮ್ದು ಅವ್ರದ್ದು ಹಾಕೊಂಡು ನಮ್ಮ ಕಸದ ತೊಟ್ಟಿನ ಫುಲ್ ಮಾಡ್ಕೊಂಡ್ಬಿಡ್ರಿ. ಆಯ್ತು, ಏನು ಮಾಡಕ್ಕಾಗಲ್ಲ. ಈ ಕಸದ ತೊಟ್ಟಿ ಈಗ ತುಂಬ್ಕೊಂಡ್ಬಿಟ್ಟಿದೆ, ಗೊತ್ತಿಲ್ಲ, ಮಾಡಿದೀವಿ. ಆದ್ರೆ ಈ ದಿನ ಆ ಕಸದ ತೊಟ್ಟಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಎಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಒಬ್ಬ ಇಂಜಿನಿಯರ್ ಒಂದು ಬ್ರಿಡ್ಜ್ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂತಾನೆ ಅಲ್ಲ. ಅದಕ್ಕೆ ಏನೇನ್ ಬೇಕು, ಅದು ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಅದಕ್ಕೆ ಸ್ಕೆಚ್ ಏನು ಅಂತೆಲ್ಲ ಪ್ರಿನ್ಸಿಪಲ್ಸ್ ನಾವ್ನ ಅರ್ಥ ಮಾಡ್ಕೊಳ್ತಾನೆ ಫಸ್ಟ್. ನಂತರ ಏನ್ ಮಾಡ್ತಾನೆ, ಒಂದು ಪಿಕ್ಚರ್ ಮಾನಸಿಕವಾಗಿ ಮಾಡ್ತಾನ. ಹೀಗಿದ್ರೆ ಹೇಗೆ ಅಂತ ಕಣ್ಮುಚ್ಕೊಂಡು ಆಲೋಚನೆ ಮಾಡ್ತಾನೆ. ನಂತರ ಗೊತ್ತಿರುವ ರೀತಿಯಲ್ಲಿ ಒಂದು ಬ್ರಿಡ್ಜ್ ಅನ್ನು ಕಟ್ತಾ ಹೋಗ್ತಾನೆ. ಅದೇ ತರ ನಮ್ಮಲ್ಲಿ ಇರುವ ಪಿಕ್ಚರ್ಸ್ ಅನ್ನು ನೋಡ್ಬೇಕು. ನಂತರ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಈ ಕಸದ ತೊಟ್ಟಿ ಇದೆ, ಹೇಗೆ ಇದನ್ನ ಕ್ಲೀನ್ ಮಾಡ್ಕೋಬೇಕು, ಎಷ್ಟೊಂದಿದೆ, ಯಾವ ತರ ಇದನ್ನ ವಾಸಿ ಮಾಡ್ಕೊಳ್ಬೇಕು, ಯಾವ ತರ ಕ್ಲೀನ್ ಮಾಡ್ಕೊಂಡ್ರೆ ಇದಾಗುತ್ತೆ, ಒಂದು ಪಿಕ್ಚರ್ ವಿಷನ್ ಮಾಡ್ಕೋಬೇಕು. ನಂತರ ಇದನ್ನ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಏ ತರ
ಇಲ್ಲಿ ಆ ತರದ ಪುಸ್ತಕದಲ್ಲಿ ಕೆಲವು ಮೆಥಡ್ಸ್ ಗಳನ್ನ ಟೆಕ್ನಿಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಟೆಕ್ನಿಕ್ಸ್ ಉಪಯೋಗಿಸ್ಬೋದು, ನಮಗೆ ಇಷ್ಟವಾದ ಯಾವ್ದಾದ್ರು ಒಂದನ್ನಾದ್ರೂ ಉಪಯೋಗಿಸ್ಬೋದು. ಆದ್ರೆ ಖಂಡಿತ ಇದು ನಮ್ಮ ಮಾನಸಿಕ ಗಾಯವನ್ನು ವಾಸಿ ಮಾಡುತ್ತೆ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡುತ್ತೆ, ಕಸದ ತೊಟ್ಟಿಯಾಗಿರೋ ಮನಸ್ಸನ್ನು ಖಾಲಿ ಮಾಡುತ್ತೆ. ಫಸ್ಟ್ ಪಾಸಿಂಗ್ ಓವರ್ ದ ಟೆಕ್ನಿಕ್ ಅಂತ ಪಾಸ್ ಮಾಡೋದು, ಇದು ತುಂಬಾ ಸರಳವಾದ ಪದ್ಧತಿ. ನೋಡಿ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಯೂನಿವರ್ಸ್ ಜೊತೆಗೆ ನಾವು ಯಾವಾಗಾದ್ರೂ ಒಂದು ನಮ್ಮ ಅಭಿಲಾಷೆಯನ್ನು, ಆಸೆಯನ್ನು ಸಬ್ ಕಾನ್ಶಿಯಸ್ ಮೈಂಡಿಗೆ ಪಾಸ್ ಮಾಡುತ್ತೇವೋ ಅದು ಯೂನಿವರ್ಸಲ್ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಸಪೋಸ್ ನಮ್ಮಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಎಮೋಷನ್ ಇದ್ರೆ ಇದು ನನ್ನಿಂದ ರಿಲೀಸ್ ಆಗ್ಲಿ ಅಂತ ಅಂದುಕೊಳ್ಬೇಕು. ಅಷ್ಟೇ ಸಿಂಪಲ್, ಇದು ನನ್ನಿಂದ ರಿಲೀಸ್ ಆಗ್ಲಿ. ಯಾವಾಗ ಈ ತರ ಒಂದು ನಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಸಬ್ ಕಾನ್ಶಿಯಸ್ ಮೈಂಡ್ ಕಳಿಸ್ತು, ಅಲ್ಲಿಂದ ಅದು ಯೂನಿವರ್ಸಲ್ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ಅದು ಬೇಗನೆ ರಿಲೀಸ್ ಆಗುತ್ತೆ. ಹೀಗೆ ನಮ್ ನೆಗೆಟಿವ್ ಆಲೋಚನೆ ಮಾಡ್ತಾ ಇದ್ದ, ಹಾಗಂತೇಳಿ ನೆಗೆಟಿವ್ ಆಲೋಚನೆ ಮಾಡೋದು, ಅದನ್ನ ರಿಲೀಸ್ ರಿಲೀಸ್ ಮಾಡೋದು ಮಾಡಬಾರ್ದು. ಆದಷ್ಟು ಅವೇರ್ನೆಸ್ ನಲ್ಲಿ ಇರ್ಬೇಕು. ಅಕಸ್ಮಾತ್ ಗೊತ್ತಿಲ್ಲದೆ ಆದಾಗ ಈ ತರ ಮಾಡ್ಬೇಕು. ಒಬ್ರಿಗೆ ಅವರು ಅದ್ರಾಗ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಬ್ರಿಗೆ ತುಂಬಾ ಕೆಮ್ಮಿತ್ತಂತೆ. ಅವರು ಮೆಡಿಟೇಷನ್ ಮಾಡ್ತಾ ಇರ್ಬೇಕಾದ್ರೆ ಈ ಕೆಮ್ಮು ನನ್ನಿಂದ ರಿಲೀಸ್ ಆಗ್ಲಿ ಅಂತ ಅನ್ಕೊಂಡ್ರಂತೆ. ಕೇವಲ 6 ಗಂಟೆಗಳಲ್ಲಿ ಅವ್ರ ಕೆಮ್ಮು ಕಡಿಮೆ ಆಯ್ತಂತೆ. ಇದಕ್ಕೆ ಇನ್ನೊಂದು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ನನ್ನ ಆತ್ಮಶಕ್ತಿಯಿಂದ ಇದು ಕ್ಲಿಯರ್ ಆಗ್ಲಿ ಅಂತ ಅಂದುಕೊಂಡಾಗ ಕೂಡ ಎಲ್ಲ ನೋವುಗಳು ದೂರವಾಗುತ್ತವೆ. ನೋಡಿ, ಆದ್ರೆ ನಮ್ಮಲ್ಲಿ ಅಷ್ಟು ಎನರ್ಜಿ ಇರಬೇಕು ಅಂದ್ರೆ ಕಂಪಲ್ಸರಿ ನಾವು 3 ಅವರ್ಸ್ ಮೆಡಿಟೇಷನ್ ಮಾಡ್ಲೇಬೇಕು. ನೀವೆಲ್ಲ ಅನ್ಕೊಂಡಿರ್ತೀರ ಸಾಮಾನ್ಯವಾಗಿ, ನಾನು ಒಂದು ತಾಸಿಗೆಲ್ಲ ಮೆಡಿಟೇಷನ್ ಮಾಡ್ತೀನಿ, ಇದೆಲ್ಲ ಏನ್ ಹೇಳಿದ್ರೆ ಮೇಡಮ್ ಇವೆಲ್ಲ ಅನ್ಕೊಂಡ್ಬಿಡೋಣ. ಇಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯಾವ್ದಾದ್ರು ಒಂದು ನಾವು ಅನ್ಕೊಂಡಾಗ 6 ತಾಸುಗಳಲ್ಲಾಗ್ಲಿ ಕಡಿಮೆ ಆಗೋಕೆ, ರಿಲೀಸ್ ಆಗಕ್ಕೆ ಸಾಧ್ಯನಾ? ಆದ್ರೆ ನಮ್ಮಲ್ಲಿ ಎಷ್ಟು ಆತ್ಮಶಕ್ತಿ ಇರಬೇಕು, ಎಷ್ಟು ಎನರ್ಜಿ ತುಂಬಿಕೊಂಡಿದ್ರೆ ಆ ಒಂದು ನಮ್ಮ ವಿಶ್ ಪೂರ್ತಿ ಆಗುತ್ತೆ. ಯಾವುದೇ ನೋವು ಬರ್ಲಿ, ಕುತ್ಕೊಂಡಾಗ ಮೆಡಿಟೇಷನ್ ಮಾಡ್ತಾ ಇದು ನನ್ನಿಂದ ರಿಲೀಸ್ ಆಗ್ಲಿ, ನನ್ನ ಆತ್ಮಶಕ್ತಿಯಿಂದ ಈ ನೋವು ರಿಲೀಸ್ ಆಗ್ಲಿ, ಏನಾದ್ರೂ ಅನ್ಕೊಳ್ಳಿ. ಈ ತರ ನಾವು ಮಾಡಿದಾಗ ನಮ್ಮ ಕಸದ ತೊಟ್ಟಿ ಎಷ್ಟೋ ಕ್ಲೀನ್ ಆಗುತ್ತೆ. ಮತ್ತೆ ಇನ್ನೊಂದು ಸೆಕೆಂಡ್ ಟೆಕ್ನಿಕ್ ಅಂದ್ರೆ ಬೌ ಡೌನ್ ಟೆಕ್ನಿಕ್ ಅಂತ. ಇದು ಏನಪ್ಪಾ ಅಂದ್ರೆ, ನಾವು ಧ್ಯಾನಕ್ಕೆ ಕುತ್ಕೊಂಡಿರ್ತೀವಲ್ಲ 1-2 ತಾಸು 3 ತಾಸು ಆದ ಮೇಲೆ ಡೀಪ್ ಸ್ಥಿತಿಯಲ್ಲಿದ್ದಾಗ, ಅಂದ್ರೆ ತುಂಬಾ ಡೀಪ್ ಅಲ್ಲಿ ಹೋಗಿರ್ತೀವಿ, ಆವಾಗ ನಮ್ಮ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾ ಇರುತ್ತೆ, ರೆಸ್ಟ್ ಮಾಡ್ತಾ ಇರುತ್ತೆ. ಧ್ಯಾನದಲ್ಲಿ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡಲ್ಲ, ಓನ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟೇ. ಇದನ್ನ ನೆನ್ಪಿಟ್ಕೋಬೇಕು ನೀವು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅವಾಗ ಅಲರ್ಟ್ ಆಗಿರುತ್ತೆ. ಆಗ ನಮಗೆ ಬೇಕಾದ ಸೆಂಟೆನ್ಸ್ ಅನ್ನು ನಾವು ಹೇಳ್ಕೊಳ್ಬೇಕು. ಏನ್ ಬೇಕಾದ್ರೆ, ನನಗೆ ಆರೋಗ್ಯ ಬೇಕು, ನಾನು ಸಂತೋಷವಾಗಿರಬೇಕು, ನನ್ನ ಪ್ರಾಪರ್ಟಿ ಲಾಸ್ ಆಗಿದೆ, ನನಗೆ ವಾಪಸ್ ಬರ್ಬೇಕು, ಎನಿಥಿಂಗ್ ಯು ವಾಂಟ್. ಯಾವಾಗ ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಆದ್ಮೇಲೆ ಡೀಪ್ ಸ್ಥಿತಿಯಲ್ಲಿದ್ದಾಗ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲರ್ಟ್ ಆದಾಗ ನೀವು ನಿಮಗೆ ಬೇಕಾದ ಸೆಂಟೆನ್ಸ್ ಅನ್ನು, ವಿಶ್ಗಳನ್ನು ಕಳಿಸ್ಬೋದು. ಇದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಒಬ್ಬ ಲೇಡಿಗೆ ಪ್ರಾಪರ್ಟಿ ವಿಷಯದಲ್ಲಿ ತುಂಬಾ ಜಗಳ ಆಗಿರುತ್ತಂತೆ. ಅವಳಿಗೆ ಹಿಂಗೆ ಗೊತ್ತಾಯ್ತು, ಅವಳು ಧ್ಯಾನ ಮಾಡ್ತಾ ಇದ್ರು, ಯಾರೋ ಈ ಟೆಕ್ನಿಕ್ ಬಗ್ಗೆ ಹೇಳಿದ್ರಂತ ಅವಳು ಕುತ್ಕೊಂಡು ಧ್ಯಾನದಲ್ಲಿ ನನ್ನದೆಲ್ಲವೂ ನನಗೆ ಸಿಕ್ಕಿದೆ ಅಂತ ಅನ್ಕೊಂಡ್ಲಂತೆ. ನೋಡ್ರಿ, ಕೇವಲ 11 ದಿನದಲ್ಲಿ ಅವಳ ಪ್ರಾಪರ್ಟಿ ಅವಳಿಗೆ ಸಿಕ್ಬಿಡ್ತು. ಅಂದ್ರೆ ನೋಡಿ, ಯೂನಿವರ್ಸಸ್ ಅನ್ನೋದಷ್ಟು ಸ್ಟ್ರಾಂಗ್ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಸ್ಟ್ರಾಂಗ್ ಇದೆ. ಇವೆಲ್ಲ ನಮಗೆ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಆದ್ರೆ ಇದು ಸಹಜವಾಗಿರುವುದು. ನಾವ್ ಯಾವಾಗ
ಧ್ಯಾನ ಜಾಸ್ತಿ ಮಾಡಿ, ಸಾಧನೆ ಜಾಸ್ತಿ ಮಾಡಿ, ಆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದೀವಂತ ಒಂದು ಬಲವಾದ ನಂಬಿಕೆಯಿಂದ ಇರ್ತೀವೋ, ಏನು ಕಳಿಸಿದ್ರು, ಏನು ಬೇಡಿಕೊಂಡ್ರು, ಏನು ಕೇಳಿಕೊಂಡ್ರು ನಮ್ಗೆ ಸಿಗುತ್ತೆ, ಅದು ವರ್ಕ್ ಆಗುತ್ತೆ. ಇದು ಒಂದು. ನಂತರ ವಿಜುವಲೈಸೇಷನ್ ಟೆಕ್ನಿಕ್, ಇದು ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಯಾವಾಗ್ಲೂ ನಮಗೆ ಏನಾದ್ರೂ ಬೇಕಂದ್ರೆ ಕೇಳಿದ್ರೆ ಮಾತ್ರ ಸಿಗುತ್ತೆ, ಆದ್ರೆ ಏನು ಬೇಕಂದ್ರು ಅದನ್ನ ವಿಜುವಲೈಸ್ ಮಾಡ್ಕೋಬೇಕು, ಪಿಕ್ಚರ್ ಊಹಾ ಮಾಡ್ಕೋಬೇಕು, ಅದು ಆಗಿರುವ ಹಾಗೆ ಫೀಲ್ ಮಾಡ್ಕೋಬೇಕು, ಸಂತೋಷ ಪಡ್ಬೇಕು. ಹೀಗೆ ನಾವು ಮಾಡಿದಾಗ ಅಂದುಕೊಂಡಿದ್ದು ಸಿಗುತ್ತೆ, ಮತ್ತೆ ಮೆಂಟಲ್ ಹೀಲಿಂಗ್ ಸಹ ಆಗುತ್ತೆ. ಈಗ ವಿಜುವಲೈಸೇಷನ್ ಅಂತ ಹೇಳಿದ್ನಲ್ಲ, ಈಗ ನಿಮಗೊಂದು ಇಲ್ಲಿ ಪ್ರಾಕ್ಟಿಕಲ್ ವರ್ಕ್ಶಾಪ್, ಈಗ ಬೆಲೂನ್ ಟೆಕ್ನಿಕ್ ಅಂತಾನು ಇದಕ್ಕೆ ಹೇಳ್ತೀವಿ. ಎಲ್ಲರೂ ಧ್ಯಾನ ಸ್ಥಿತಿಲಿ ಕುಳಿತುಕೊಳ್ರಿ, ನಾರ್ಮಲ್ ಕಣ್ಣು ಮುಚ್ಕೊಳ್ರಿ, ಕೈ ಲಾಕ್ ಮಾಡ್ಕೊಳ್ರಿ, ನಾರ್ಮಲ್ ಆಗಿ ಸಹಜವಾಗ ಉಸಿರಿನೊಂದಿಗೆ ಇರಿ. ಯಾರು ನಮ್ಮ ಮಧ್ಯದಲ್ಲಿ ಕಣ್ ತೆಗಿಬಾರ್ದು. ತುಂಬಾ ಎಫೆಕ್ಟಿವ್ ಈ ಧ್ಯಾನ. ಸಹಜ ಸ್ಥಿತಿಲಿರಿ. ಯಾರಿಗಾದ್ರೂ ಈ ಒಂದು ಸ್ಥಿತಿಯಲ್ಲಿ ತುಂಬಾ ಯೋಚನೆಗಳು ಬರ್ತಾ ಇರ್ಬೋದು, ಯಾವುದೋ ಹಳೆಯ ಸಂಗತಿಗಳು ಒಳಗಡೆ ಇರ್ಬೋದು, ನೆಗೆಟಿವ್ ಆಲೋಚನೆಗಳು ಇರ್ಬೋದು, ಎಮೋಷನ್ಸ್ ಇರ್ಬೋದು, ಅದರಿಂದ ಕೊರಗ್ತಾ ಇರ್ಬೋದು. ಆದ್ರೆ ಅವರು ನಂತರ ಈ ಒಂದು ಧ್ಯಾನ ನಂತರ ಹೇಗೆ ಅವರ ಅನುಭವ ಅಂತೇಳಿ ನೆನ್ಪಿಟ್ಕೊಂಡು ಆಮೇಲೆ ಶೇರ್ ಮಾಡ್ಕೋಬೇಕು. ಓಕೆ, ಈಗ ನಿಮ್ಮ ಕಣ್ಣ ಮುಂದೆ, ಯಾರ ಕಣ್ ತೆಗಿಬಾರ್ದು, ಹಾಗೆ ನೋಡ್ತಾ ಇರ್ಬೇಕಷ್ಟೆ ಒಳಗಣ್ಣಿಂದ. ನಿಮ್ಮ ಕಣ್ ಮುಂದೆ ಕಲರ್ ಕಲರ್ ಬೆಲೂನ್ಗಳು ಕಾಣಿಸ್ತಾ ಇದ್ದಾವೆ. ನಿಮಗೆ ಇಷ್ಟವಾದ ಕಲರಿನ ಬೆಲೂನ್ ಅನ್ನು ಆರಿಸಿಕೊಳ್ಳಿ. ಯಾವ ಕಲರ್ ಇಷ್ಟ ಅದಕ್ಕೆ ತಗೋಬಹುದು. ಈಗ ಬೆಲೂನ್ ತಗೊಂಡು ಆ ಬೆಲೂನಿಗೆ ನಿಮ್ಮ ಕೈಯಿಂದ ಟ್ಯಾಗ್ ಮಾಡ್ಕೊಡ್ರಿ, ದಾರದಿಂದ ಕಟ್ಟಿಬಿಡಿ. ಬೆಲೂನು ಲೂಸ್ ಆಗಿರ್ಬೇಕು, ಇನ್ನು ಟೈಟ್ ಮಾಡ್ಬೋದು, ಯಾಕೆಂದ್ರೆ ಅದ್ರಲ್ಲಿ ಏನು ತುಂಬಿಲ್ಲ ನಾವು. ಈಗ ನಿಮ್ಮಲ್ಲಿರೋ ಭಾವನೆಗಳನ್ನು, ನೋವಿನ ಸಂಗತಿಗಳು ಯಾವಾಗಾದ್ರೂ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಆಗಿರ್ಬೋದು, ಮದುವೆ ಆದ ಹೊಸ್ತರಲ್ಲಿ ಇರ್ಬೋದು, ಈಗ ನಡೀತಾ ಇರ್ಬೋದು, ನೋವಿನ ಸಂಗತಿಗಳಿದ್ರೆ, ಯಾರ ಮೇಲಾದ್ರೂ ಬೇಸರ ಇದ್ರೆ, ತುಂಬಾ ಕೋಪ ಇದ್ರೆ, ಅವೆಲ್ಲವನ್ನು ಒಂದೊಂದಾಗಿ ಬೆಲೂನ್ ನಲ್ಲಿ ತುಂಬಿಸ್ತಾ ಬರ್ಬೇಕು. ಅದನ್ನ ನೆನಪು ಮಾಡ್ಕೋಬೇಕು. ಒಂದು ವಿಷಯ ನೆನಪು ಮಾಡ್ಕೊಳ್ಳೋದು ಆ ಬೆಲೂನ್ ನಲ್ಲಿ ಕಳಿಸ್ಬೇಕು. ಹೇಗೆ ನಾವು ಒಂದು ಸಾಮಾನು ತುಂಬ್ತೀವಿ ನೋಡ್ರಿ, ಆ ತರ. ಯಾರೋ ನಿಮಗೆ ತುಂಬಾ ಬೈದು ಅವಮಾನ ಮಾಡಿರ್ತಾರೆ, ಆ ಬೆಲೂನ್ ಅಲ್ಲಿ ಹಾಕಿ. ಏನೋ ಒಂದು ನೆಗೆಟಿವ್ ಇಶ್ಯೂ ಆಗಿರುತ್ತೆ, ಅದನ್ನು ಆ ಬೆಲೂನ್ ಅಲ್ಲಿ ಹಾಕಿ. ನಿಮ್ ಮನೆಯಲ್ಲಿ ಯಾರು ಗೌರವ ಕೊಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ ಅಂತ ಬೇಸರ ಇರುತ್ತೆ, ಅದನ್ನು ಬೆಲೂನ್ ಅಲ್ಲಿ ಹಾಕಿ. ಯಾವುದೋ ಕೆಟ್ಟ ಘಟನೆಗಳ ನಡೆದು ನಿಮ್ಮ ಮನಸ್ಸಿಗೆ ಗಾಯ ಆಗಿದೆ, ಅದನ್ನು ಅದರಲ್ಲಿ ಹಾಕಿ. ನೆನ್ಪು ಮಾಡ್ಕೊಂತಾ ಇರಿ, ಆರಾಮಾಗಿ ನೆನ್ಪು ಮಾಡ್ಕೊಳ್ಳಿ. ಒಂದೊಂದಾಗಿ ಒಂದೊಂದಾಗಿ ಆ ಬೆಲೂನ್ ಒಳಗೆ ಹಾಕ್ತಾ ಹಾಕ್ತಾ ಹೋಗಿ, ನಿಧಾನವಾಗಿ ಬೆಲೂನ್ ಅಲ್ಲಿ ಹಾಕ್ತಾ ಹೋಗಿ. ದುಃಖ ತುಂಬಾ ಇರುತ್ತೆ, ಹಂಚ್ಕೊಳಕ್ ಆಗಲ್ಲ, ಯಾರು ಇಲ್ಲ ಆಪ್ತರು. ಆ ದುಃಖವನ್ನೆಲ್ಲ ತೆಗೆದು ಇವತ್ತು ಆ ಬೆಲೂನಲ್ಲಿ ಹಾಕ್ಬಿಡಿ.
ಅಸಹಾಯಕತೆಯ ಭಾವ, ನಿರಾಸಕ್ತಿ, ಇವೆಲ್ಲವನ್ನು ಆ ಬೆಲೂನಲ್ಲಿ ಹಾಕಿ ನೋಡಿ. ಬೆಲೂನ್ ತುಂಬ್ಕೋತಾ ಬರ್ತಾ ಇದೆ, ದೊಡ್ಡದಾಗ್ತಾ ಇದೆ. ಇನ್ನೂ ಸ್ಥಳ ಇದೆ, ಇನ್ನೂ ಏನಾದ್ರೂ ನೆನಪಾದ್ರೆ ಹಾಕಿ. ಓಕೆ, ನೋಡಿ ಬಲೂನ್ ತುಂಬ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ಭಾವನೆಗಳನ್ನು ಅಬ್ಸರ್ವ್ ಮಾಡ್ರಿ. ನಿಮ್ಮ ದೇಹ ಈಗ ಹೇಗೆ ಸ್ಪಂದಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಇನ್ನು ಎಲ್ಲಾದ್ರೂ ನೆನ್ಪು ಮಾಡ್ಕೊಳ್ಳಿ, ಉಳಿದಿದ್ರೆ ಆ ಬೆಲೂನಲ್ಲಿ ಹಾಕಿ. ಓಕೆ, ಈಗ ಬೆಲೂನ್ ಅನ್ನು ದಾರದಿಂದ ಟೈಟ್ ಮಾಡಿ ಕಟ್ಟಿಬಿಡಿ. ನಿಮ್ಮ ಕೈಗೆ ಅದು ಹಾಗೆ ಇರ್ಬೇಕು, ಅಟ್ಯಾಚ್ ಆಗಿ. ಇನ್ನೊಂದು ಕಡೆ ಆ ಬೆಲೂನು ಕಟ್ಟಿಬಿಡಿ. ಅದು ಈಗ ಚೆನ್ನಾಗಿ ಉಬ್ಕೊಂಡಿದೆ ಆ ಬೆಲೂನು. ನಿಮ್ ಮನಸ್ಸಿನಲ್ಲಿ ಇರೋದೆಲ್ಲ ಅದ್ರಾಗ ಕಳಿಸ್ಬಿಟ್ಟಿರಿ. ಅಂತಾರಲ್ಲ, ಯಾರ ಹತ್ರ ಆದ್ರೂ ಮನಸ್ಸಿನಲ್ಲಿರೋದು ಭಾವನೆಗಳನ್ನ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ಆ ತರ ನೀವೆಲ್ಲವನ್ನು ಕಳಿಸ್ಬಿಟ್ಟು ನಿಮ್ ಮನಸ್ಸಿನಾಗ ಯಾವ್ದೂ ಇಲ್ಲ ಈಗ. ಸರಿ, ನಿಮ್ಮ ಬಲಗೈಯಲ್ಲಿ ಒಂದು ಕತ್ರಿ ಇದೆ. ಕಣ್ ತೆಗಿಬಾರ್ದು. ಆ ಕತ್ರಿಯಿಂದ ಮೆಲ್ಲಕ್ಕೆ ಬೆಲೂನಿಗೆ ಮತ್ತೆ ನಿಮ್ಮ ಕೈಗೆ ಇರುವ ಅಟ್ಯಾಚ್ ದಾರ ಕಟ್ ಮಾಡಿ. ಬೆಲೂನ್ ಕಟ್ ಮಾಡಬಾರ್ದು, ಬೆಲೂನಿಗೆ ತುಂಬಿಕೊಂಡು ಹಾಗೆ ಇರಬೇಕು. ಆ ದಾರವನ್ನು ಕಟ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಬೆಲೂನು ನಿಧಾನವಾಗಿ ಮೇಲೆ 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 ಹೋಗ್ತಾ ಇರೋದನ್ನ ನೀವು ನೋಡ್ಬೋದು. ಕಣ್ಮುಚ್ಕೊಂಡೇ ನೋಡ್ಬೇಕು. ನಿಧಾನವಾಗಿ ಬೆಲೂನು ತುಂಬಿಕೊಂಡಿದೆಲ್ಲ, ಹಾಗೆ ಇದ್ದಾಗ ಹಾರೋದಿಲ್ಲ, ತುಂಬಿಕೊಂಡಿದೀಗ ಮೇಲೆ ಹಾರ್ತಾ 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 ಆಕಾಶಕ್ಕೆ ಮುಟ್ಟಿದೆ. ಅದು ಮೇಲೆ ಅದು ಕಾಣ್ತಾ ಇದೆ ನಿಮ್ ಕಣ್ಣಿಗೆ. ಹಾಗೆ ನೋಡ್ತಾ ನೋಡ್ತಾ ಬೆಲೂನು ತುಂಬಾ ತುಂಬಾ ಚಿಕ್ಕದಾಗಿ ಒಂದ್ಸಲ ಮಾಯ ಆಗ್ಬಿಡುತ್ತೆ. ಅದೇ ತರ ನಿಮ್ಮ ನೋವುಗಳಲ್ಲೂ, ಸಂಕಟಗಳು, ಬೇಡವಾದ ಆಲೋಚನೆಗಳು, ಎಮೋಷನ್ಸ್ ಎಲ್ಲ ಮಾಯ ಆಗ್ಬಿಟ್ಟ. ನಿಮ್ಮಲ್ಲಿ ಈಗ ಯಾವುದಿಲ್ಲ, ಖಾಲಿ ಮನಸ್ಸು ನಿಮ್ದೀಗ, ಸಂಪೂರ್ಣವಾದ ಖಾಲಿ ಮನಸ್ಸು. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ಹಾಗೆ ಕೆಲವು ನಿಮಿಷಗಳ ಕಾಲ ಧ್ಯಾನದಲ್ಲಿರಿ, 1-2 ನಿಮಿಷ ಅಷ್ಟೆ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು 2 ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಗಳ ನಂತರ ನಿಧಾನವಾಗಿ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆಗೆಯಿರಿ. ಓಕೆ, ಎಲ್ಲ ರಿಲ್ಯಾಕ್ಸ್ ಆಗ್ರಿ. ಇನ್ನೊಂದು 4ನೇ ಟೆಕ್ನಿಕ್ ಏನಪ್ಪಾ ಅಂದ್ರೆ ಸ್ಲೀಪಿಂಗ್ ಟೆಕ್ನಿಕ್. ಈಗ ನಾವು ರಾತ್ರಿ ಮಲ್ಕೋಬೇಕಾರೆ ಮೆಡಿಟೇಷನ್ ಎಷ್ಟೊತ್ತನಾಗ್ಲಿ, ಅದೇನು ಗಂಟೆಗಟ್ಟಲೆ ಅಂತಲ್ಲ, ನಿಮ್ಗೆ ಎಷ್ಟಾದ್ರೂ ಮಾಡ್ಬೋದು. ಮೆಡಿಟೇಷನ್ ಮಾಡಿ ನಂತರ ಹೀಗೆ ಅನ್ಕೊಳ್ಬೇಕು, ನಾನು ಈ ಒಂದು ಅಭ್ಯಾಸದಿಂದ, ಕೆಟ್ಟ ಅಭ್ಯಾಸದಿಂದ ಸಂಪೂರ್ಣವಾಗಿ ಫ್ರೀ ಆಗಿದ್ದೇನೆ, ಅಥವಾ ನನ್ನ ಈ ನೋವು ಸಂಪೂರ್ಣವಾಗಿ ನಿವಾರಣೆ ಆಗಿದೆ, ನಾನು ಆರೋಗ್ಯವಾಗಿದ್ದೀನಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ಸುಖ, ನೆಮ್ಮದಿ, ಶಾಂತಿ ಹರಿದು ಬರ್ತಾ ಇದೆ ಅಂತ ಅನ್ಕೊಂಡು ಮಲ್ಕೋಬೇಕು. ದಿನ ಬೇರೆ ಬೇರೆ ಅನ್ಕೋಬಾರ್ದು. ನಿಮ್ಗೆ ಏನ್ ಬೇಕೋ ಆರಿಸ್ಕೊಂಡು ಅದಕ್ಕೆ ತುಂಬಾ ಎಚ್ಚರಿಕೆ ಇರ್ಬೇಕು. ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಂತರ ಬೆಳಿಗ್ಗೆ ಎದ್ದ ಮೇಲೆ ಮತ್ತೆ ಅದನ್ನ ರಿಪೀಟ್ ಮಾಡ್ಕೊಳ್ಬೇಕು. ಯಾವ್ದನ್ನ ಕೆಟ್ಟ ಅಭ್ಯಾಸ ಹೋಗ್ಬೇಕಂದ್ರೆ ಚಟ ದೂರ ಆಗ್ಲಿ ಅಂತ ಅನ್ಕೋಬಹುದು. ನಮ್ಮಲ್ಲಿ ಎಲ್ಲ ಪ್ರೀತಿ, ಇಲ್ಲಾಂದ್ರೆ ನಮ್ಮ ಮನೆ ಧ್ಯಾನಾಲಯ ಆಗಿದೆ, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ, ಧ್ಯಾನಿಗಳಾಗ್ತಾರೆ. ಏನ್ ಬೇಕಾದ್ರೆ ಅನ್ಕೋದು, ಅದು
ದಟ್ ಈಸ್ ಯುವರ್ ಚಾಯ್ಸ್, ನಿಮ್ಮ ಚಾಯ್ಸ್. ಓಕೆ, ಇದೊಂದು ಆಯ್ತಾ. ನೆಕ್ಸ್ಟ್ ಗ್ರಾಟಿಟ್ಯೂಡ್ ಟೆಕ್ನಿಕ್, ಇದು ನಮ್ಗೆಲ್ಲ ಗೊತ್ತೇ ಇದೆಯಲ್ಲ, ತುಂಬಾ ಕೇಳಿದ್ವಿ. ನಾವು ನಮ್ಮ ಜೀವನದಲ್ಲಿ ನಮ್ಮ ಬಳಿ ಇರುವ ಸೌಲಭ್ಯಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡ್ರಿ ಎಷ್ಟು ಅಲ್ಲ ಥ್ಯಾಂಕ್ಸ್. ಆ ಗ್ರಾಟಿಟ್ಯೂಡ್ ವರ್ಕ್ಶಾಪ್ ಮಾಡಿದಾಗ ಹಂಗೆ ಅಲ್ಲ, ಎಲ್ಲಾರ ಎಷ್ಟು ಹೇಳ್ತಾ ಇದ್ರು. ಬೆಳಗ್ಗೆ ಏನ್ ಕೆಟ್ಟ ಯೋಚನೆನೇ ಬರೋದಿಲ್ರಿ, ಯಾವ್ದಕ್ ಥ್ಯಾಂಕ್ಸ್ ಹೇಳ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದೇ ಯೋಚನೆಗೆ ಇರ್ತೀವಿ. ನಿಜ, ಅದು ಒಳ್ಳೇದು. ಈ ತರ ಮಾಡ್ಕೋತ ಒಬ್ಬ ಲೇಡಿ ಇರ್ತಾಳೆ, ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ. ಅವಕಿಗೆ ಗಂಡ ಇರಲ್ಲ, 3 ಹೆಣ್ಮಕ್ಳು, ಕೆಲಸ ಸಹ ಇರಲ್ಲ. ಅವಳು ಏನ್ ಮಾಡ್ತಾಳೆ, ದಿನಾ ಈ ಥ್ಯಾಂಕ್ಸ್ ಟೆಕ್ನಿಕ್ ಯೂಸ್ ಮಾಡ್ತಾಳೆ. ಪ್ರತಿದಿನ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹೋಗ್ತಾಳೆ. ಕೆಲವೇ ದಿನಗಳಿಗೆ ಅವಳಿಗೆ ಜಾಬ್ ಸಿಗುತ್ತೆ, ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತಾಳೆ. ನಂತರ ನಿಮ್ ಜೀವನದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಪಾಸಿಟಿವ್ ಆಗಿ ಹೇಳ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ, ಅದು ಖಂಡಿತ ಆಗುತ್ತೆ. ಇದನ್ನ ಆಲ್ರೆಡಿ ನಮಗೆ ಗೊತ್ತಿರೋ ವಿಚಾರನೆ, ಆದ್ರೆ ಆ ಟೆಕ್ನಿಕ್ ಅಲ್ಲಿ ಅವರು ಅದನ್ನ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಅದನ್ನ ಹೇಳಿದೆ. ನಂತರ ಕೊನೆಯ ಟೆಕ್ನಿಕ್ ರೈಟಿಂಗ್ ಟೆಕ್ನಿಕ್ ಅಂತೇಳಿ. ಇದು ನಿಮ್ಮ ಹತ್ರ, ಈಗ ನೀವೆಲ್ಲಿ ಮನೇಲೇ ಇದ್ರಲ್ಲ, ನಿಮ್ಮ ಹತ್ರ ಸಿಕ್ಕರೆ ಪೆನ್ನು ಪೇಪರು ತಗೊಳ್ಳಿ. ಒಂದು 2 ನಿಮಿಷ ಸಮಯ ಕೊಡ್ತೀನಿ. ಪೆನ್ನು ಪೇಪರ್ ಇದ್ದೇ ಇರುತ್ತೆ ಮನೇಲೆಲ್ಲ, ಪೆನ್ ಇರುತ್ತೆ, ಒಂದು ಪೇಪರ್ ತಗೊಳ್ಳೋದೇನು ಕಷ್ಟ ಅಲ್ಲ. ಇವಾಗ ನಿಮಗೆ ಸಿಗದಿದ್ದಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ನೀವು ವಿಡಿಯೋ ಆನ್ ಮಾಡ್ಕೊಂಡು ಬೇಕಾದ್ರೆ ನೀವು ಕೇಳಿ, ವಿಡಿಯೋ ಕೇಳಿ ಮಾಡ್ಬೋದು. ಓಕೆ. ಈಗ ಆ ಪೇಪರ್ ಮೇಲೆ ನಿಮಗೆ ನೋವು ಪಟ್ಟ ಸಂಗತಿಗಳು ಏನೇ ಇದ್ರು, ಅಧಿಕವಾಗಿ ನಿಮ್ಮನ್ನು ಬಾಧಿಸೋ ಸಂಗತಿಗಳು, ಯಾರೋ ಬೈದಿದ್ದಾಗಿರ್ಬೋದು, ಪಾರ್ಟಿಷನ್ ಅಲ್ಲಿ ಮೋಸ ಮಾಡಿದ್ದಾಗಿರ್ಬೋದು, ಪ್ರೀತಿ ಮಾಡ್ಲಾರ್ದಾಗಿರ್ಬೋದು, ಏನಿದ್ರದು ಎಲ್ಲವನ್ನು ಬರೀರಿ. ಆ ಪೆನ್ ತಗೊಂಡು ಬರೀರಿ. ಅಕ್ಷರ ಚೆನ್ನಾಗಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಂಬರ್ಸ್ ಹಾಕ್ಲಿದ್ರು ಪರವಾಗಿಲ್ಲ, ಯಾರಾದ್ರೂ ನೋಡ್ತಾರ ಭಯ ಇಲ್ಲ, ಅದು ಇರೋದಿಲ್ಲ ಮುಂದೆ. ಮತ್ತೆ ಹೇಳ್ತೀನಿ ಹೇಗೆ ಅಂತ. ಏನೇನ್ ನೆನಪಾಗುತ್ತೆ ಎಲ್ಲ ಬರೀರಿ. ಟೇಕ್ ಯುವರ್ ಓನ್ ಎನರ್ಜಿ. ಒಂದೊಂದ್ಸಲ ಹೇಳ್ಕೊಳಕ್ ಆಗಿರೋದಿಲ್ಲ. ಯಾವ್ದ ಒಂದು ನೀವ್ ಕೇಳ್ಬೋದು, ಬೆಲೂನ್ ಮಾಡ್ಸಿದ್ರಿ ಮತ್ತೆ ಏನ್ ಬರೆಯೋದು ಎಲ್ಲ ಖಾಲಿ ಆಗಿದೆ. ಇರ್ಲಿ, ಖಾಲಿ ಆಗಿದ್ರು ಸಹ ಇದೆ ಅಂದ್ರೆ, ಈಗ ಮಾಡಕ್ ಹೇಳಿದ್ದು ಟೆಕ್ನಿಕ್ಸಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಒಂದು ಮಾಡಿದ್ಮೇಲೆ ನಮಗೆ ಹಗುರ ಆಗಿದೆ ಅಂದ್ರೆ ಮತ್ತೊಂದು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಲ್ಲರೂ ಬರ್ದಿರೋದೆ ಅನ್ಕೊಂಡಿರ್ತೀನಿ. ನಿಮಗೊಂದು ಡೌಟ್ ಬರುತ್ತೆ, ಯಾಕೆ ಮತ್ತೆ ಇದನ್ನ ಬರಿಬೇಕು ಅಂದ್ರೆ? ಯಾಕೆ ಅಂದ್ರೆ, ನಾವು ಬರೆಯುವಾಗ ನಮ್ಮ ಒಳಗಿರೋ ನೋವು, ನಮ್ಮ ಸುತ್ತ ಮನಸ್ಸಲ್ಲಿ ಅಡಗಿದವಲ್ಲ ಅವೆಲ್ಲ ಸಂಗತಿಗಳು ಏನ್ ಮಾಡುತ್ತೆ, ಕಾನ್ಶಿಯಸ್ ಮೈಂಡ್ ಹರಿದು ಬರ್ತಾ ಇದೆ. ಅಂದ್ರೆ ನೆನಪು ಮಾಡ್ಕೊಂತ ಇದೀವಿ ನಾವು. ನಿಧಾನ ಕಾನ್ಶಿಯಸ್ ಮೈಂಡಿಗೆ ಬಂದು ಏನಾಗುತ್ತೆ, ಯಾವಾಗ ಪೇಪರ್ಗೆ ಬರಿತೀವೋ ಅದು ಅಲ್ಲಿ ರಿಲೀಸ್ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ಆ ತರ ಹೇಳಿದ್ದು ಅಲ್ಲ. ಇದು ಸೈಂಟಿಫಿಕ್ ಆಗಿ ಕೂಡ ಕರೆಕ್ಟ್. ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡಿಗೆ ಬಂದು ನಂತರ ಬರೆಯುವಾಗ ಪೇಪರ್ ಬರುತ್ತೆ. ಅಂದ್ರೆ ನಮ್ಮ ಎಮೋಷನಲ್ ಎನರ್ಜಿಯನ್ನು ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಹೌದಾ? ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಓಕೆ, ಈಗ ಆ ಪೇಪರ್ ಇವಾಗ ಬೇಡ, ವೇಸ್ಟ್ ಅದು. ಯಾಕಂದ್ರೆ ನಿಮ್ದೆಲ್ಲ ನೆಗೆಟಿವ್ ಇದಾವೆ. ಈಗ ಆ ಪೇಪರ್ನ ಚಿಕ್ಕ ಚಿಕ್ಕ ಪೀಸ್ ಕೊಟ್ಟು, ಎಷ್ಟು ಚಿಕ್ಕ ಪೀಸ್ ಆಗುತ್ತೆ ಅಷ್ಟು ಚಿಕ್ಕ ಪೀಸ್ ಮಾಡಿ
ಅದನ್ನ ವೇಸ್ಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂದ್ರೆ ಈಗ ನಿಮ್ಮೊಳಗಿನ ನೋವೆಲ್ಲ ಪೇಪರ್ ಅಲ್ಲಿ ಹೋಗಿ ಆ ಪೇಪರ್ ಹೊರಗಡೆ ಆಚೆ ಹಾಕ್ತಾ ಇದ್ವಿ, ಇಲ್ಲಿ ಖಾಲಿ ಆಗ್ಬಿಡಿದೆ, ನಮ್ಮ ಮನಸ್ಸು ನಿರಾಳವಾಗಿದೆ. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಅದನ್ನು ವೇಸ್ಟ್ ಬಾಸ್ಕೆಟ್ ಅಲ್ಲಿ ಹಾಕಿ. ಓಕೆ, ಎಲ್ಲಿ ದಿನ ಮಾಡ್ಬೋದು ಇದು ಬೇಕಾದ್ರೆ, ಯಾವಾಗಾದ್ರೂ ಬೇಜಾರಾಯ್ತು ಬರೆಯೋದು ಹರಿದಾಕೋದು, ಬರೆಯೋದು ಹರಿದಾಕೋದು. ಎಲ್ಲಿವರೆಗೆ ಪೇಪರ್ ಪೆನ್ ಹಿಡ್ಕೊಂಡಾಗ ನಿಮ್ಮೊಳಗಿರೋ ನೋವುಗಳನ್ನು ಬರೀರಿ ಅಂದ್ರೆ ಏನು ಬರಬಾರ್ದು ನಮಗೆ, ಅಲ್ಲಿಯವರೆಗೆ ಮಾಡ್ಕೋಬಹುದು. ಅರ್ಥ ಆಯ್ತು? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಕ್ಟಿಕಲ್ ವರ್ಕ್ಶಾಪ್ ಇದೆ. ಇದು ಎಲ್ಲರಿಗೂ ಗೊತ್ತಿರದೆ, ವೇರ್ ದ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ಅಂದ್ರೆ ನಮ್ಮ ಅಟೆನ್ಷನ್ ಎಲ್ಲಿಗೆ ಹೋಗುತ್ತೋ, ಕಾಲಿಗೆ ಹೋಗುತ್ತೋ, ಕೈಗೆ ಹೋಗುತ್ತೋ, ಹೊಟ್ಟೆಗೆ ಹೋಗುತ್ತೋ, ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಇದು ಒಂದು ಸ್ಟೇಟ್ಮೆಂಟ್ ಇದು. ಈಗ ಎಲ್ಲರೂ ಮತ್ತೆ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾರು ಇದೆಲ್ಲ ಪ್ರೋಸೆಸ್ ಆಗೋರಿಗೆ ಯಾರು ಕಣ್ ತೆಗಿಬಾರ್ದು, ಚಿಕ್ಕ ಪ್ರೋಸೆಸ್ ಅಷ್ಟೇ ಇದೆ. ಈ ಒಂದು ಟೆಕ್ನಿಕ್ ನಿಮ್ಮ ಮನಸ್ಸಿಗೆ ಮಾತ್ರ ಅಲ್ಲ, ದೇಹದ ಮೇಲೆ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಈಗ ನಿಮ್ಮ ಕಣ್ ತೆಗಿಬಾರ್ದು, ನಿಮ್ ಕೈಗಳನ್ನು ಬಿಡಿಸ್ಕೊಂಡು ಎಡಗೈ ಮೇಲೆ ಬಲಗೈ ಇಡಬೇಕಂದ್ರೆ ಅಂಗೈ ಮೇಲ್ ಬರಬೇಕು. ಎಡಗೈ ಅಂಗೈ ಫಸ್ಟ್ ಇಟ್ಕೊಳ್ರೆ ಅದ್ರ ಮೇಲೆ ಬಲಗೈ ಅಂಗೈ ಮೇಲ್ ಬಂದು ಹಿಡ್ಕೋಬೇಕು ನೀವಾಗ. ಹಾಗೆ ಇಟ್ಕೊಂಡಿರಿ. ಈಗ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಎನರ್ಜಿ ಬರ್ತಾ ಇದೆ. ವಿಶ್ವಶಕ್ತಿ ಸಹಸ್ರಾರ ಚಕ್ರದ ಮೂಲಕ ದೇಹದ ಒಳಗೆ ಬರ್ತಾ ಇದೆ. ನಿಮ್ಮ ಸಂಪೂರ್ಣ ಗಮನ ಬಲಗೈ ಮೇಲೆ ಇರ್ಬೇಕು. ಅಂದ್ರೆ ಕಣ್ಣು ಮುಚ್ಕೊಂಡೆ ನಾವು ನೋಡ್ಬೇಕಂತ ಹೇಳ್ತೀನಲ್ಲ, ಆತರ. ಈಗ ನಿಮ್ಮ ಗಮನ ಎಲ್ಲಿದೆ? ಬಲಗೈ ಮೇಲಿದೆ. ಅಂದ್ರೆ ಆ ಬಲಗೈಗೆ ಎನರ್ಜಿ ಫ್ಲೋ ಆಗ್ತಾ ಇದೆ. ಸಂಪೂರ್ಣವಾದ ದೃಷ್ಟಿ ನಿಮ್ಮ ಬಲಗೈ ಮೇಲೆ ಇರಲಿ. ಯಾರು ಕಣ್ಣುಗಳನ್ನು ಮಾತ್ರ ತೆಗಿಬಾರ್ದು. ಏನಿಲ್ಲ, ಪ್ರೋಸೆಸ್ ಆಗಲ್ಲ ಅಷ್ಟೇ. ಎನರ್ಜಿ ಎಲ್ಲ ನಿಮ್ಮ ಬಲಗೈಗೆ ಬರ್ತಾ ಇರೋದು ನಿಮಗೆ ಫೀಲ್ ಆಗ್ತಾ ಇದೆ. ಖಂಡಿತ ಆಗುತ್ತೆ ಅದು. ಈಗ ಆ ಬಲಗೈ ಮೇಲೆ ನಿಮ್ಮ ದೃಷ್ಟಿ ಇದೆ, ನಿಧಾನವಾಗಿ ಎಡಗೈ ಮೇಲೆ ಹರಿಸಿ. ಎನರ್ಜಿ ಏನಾಗುತ್ತೆ ಇಲ್ಲಿ ಮತ್ತೆ ಎಡಗೈಗೆ ಫ್ಲೋ ಆಗ್ತಾ ಇದೆ. ನಂತರ ಈಗ ನಿಮ್ಮ ಒಂದೊಂದೇ ಅವಯವದ ಮೇಲೆ ಹರಿಸ್ಕೋತ ಬರ್ರಿ. ಕಣ್ಣುಗಳು, ಮೂಗು, ಬಾಯಿ, ಒಂದೊಂದು ನಾನು ಹೇಳಿದಾಗೆಲ್ಲ ಅಲ್ಲಿ ದೃಷ್ಟಿ ಹರಿಸಿ ಎನರ್ಜಿ ಹೋಗೋದು ಗೊತ್ತಾಗುತ್ತೆ ನಿಮಗೆ. ನಂತರ ಕತ್ತು, ಎದೆಯ ಭಾಗ, ಹೊಟ್ಟೆ, ತೊಡೆಯ ಭಾಗ, ಕಾಲುಗಳು, ಎಲ್ಲ ಕಡೆ ನಿಮ್ಮ ಎಲ್ಲಿ ದೃಷ್ಟಿ ಹೋಗುತ್ತಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನಿಮಗೆ ಇನ್ನೂ ಏನಾದ್ರೂ ಎಲ್ಲಿಯಾದ್ರೂ ಪ್ರಾಬ್ಲಮ್ ಇದ್ರೆ ದೇಹದ ಒಳಗೆ, ಕಾಲ ಹತ್ರ ಇರ್ಬೋದು, ನಿಮ್ಮ ಹೊಟ್ಟೆ ಭಾಗದಲ್ಲಿ ಇರ್ಬೋದು, ಕುತ್ತಿಗೆ ಇರ್ಬೋದು, ಅಲ್ಲಿ ನಿಮ್ಮ ದೃಷ್ಟಿ ಹೊರಳಿಸಿ, ಅಲ್ಲಿ ನಿಮ್ಮ ದೃಷ್ಟಿ ಹರಿಸಿ. ಕಣ್ಣಿನ್ಗೇನು ತೊಂದರೆ ಇರ್ಬೋದು, ಬಾಯಿ ತೊಂದರೆ, ಗಂಟ್ಲು ನೋವು ಅಥವಾ ಹೊಟ್ಟೆ ನೋವು, ಕಾಲ್ ನೋವು ಅಂತೂ ಎಲ್ಲರಿಗೂ ಇದ್ದೇ ಇರುತ್ತಲ್ಲ, ಆ ಭಾಗಕ್ಕೆ ನಿಮ್ಮ ದೃಷ್ಟಿಯನ್ನು ಹೊರಳಿಸಿ.
ಇದು ಒಂದು ಸಿದ್ಧಾಂತ. ವೇರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ಎಲ್ಲಿ ನಿಮ್ಮನ ಗಮನ ಹರಿಯುತ್ತೋ ಅಲ್ಲಿ ಶಕ್ತಿಯ ಪ್ರವಾಹ ಆಗುತ್ತೆ. ಓಕೆ, ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಸಹಜ ಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನು ಕೈಗಳು ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಂಡು ಕಣ್ಣುಗಳನ್ನು ತೆಗೀರಿ, ನಿಧಾನವಾಗಿ ತೆಗಿ, ರಿಲ್ಯಾಕ್ಸ್ ಆಗಿ. ಓಕೆ, ಹೀಗೆ ನೋಡ್ರಿ, ಈ ಟೆಕ್ನಿಕ್ಸ್ ಎಲ್ಲ ಇವತ್ತು ತಿಳ್ಕೊಂಡ್ರಲ್ಲ. ಹೀಗೆ ಬಲೂನ್ ಟೆಕ್ನಿಕ್ ಆಗಿರ್ಬೋದು, ಬರೆಯೋದಾಗಿರ್ಬೋದು, ಇದು ಆಗಿರ್ಬೋದು, ಎಲ್ಲವನ್ನೂ ಮಾಡಿ ನೀವು. ನಿಮಗೆ ಯಾವಾಗ ಮನಸ್ಸಿಗೆ ನೋವಾಗುತ್ತೋ ಬಲೂನ್ ಟೆಕ್ನಿಕ್ ಮಾಡಿ, ಯಾವಾಗಾದ್ರೂ ಮಾಡ್ಬೋದು. ನಾನು ಹೇಳಿದ್ದಲ್ಲ, ನೀವು ಕೂತಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ನೆಗೆಟಿವ್ ಆಲೋಚನೆ ಆಗ್ಲಿ, ನೋವಿನ ಸಂಗತಿಗಳಾಗ್ಲಿ ಬರಬಾರ್ದು. ಅಲ್ಲಿವರೆಗೆ ನೀವು ಮಾಡಬಹುದು. ಪೇಪರ್ ಇಂದಾಗ್ಲಿ, ಇದಂತೂ ಎನರ್ಜಿ ಕಳಿಸೋದು, ಇದನ್ನು ಮಾಡ್ಬೋದು ಯಾವಾಗಾದ್ರೂ. ಅಂದ್ರೆ 5-10 ನಿಮಿಷಗಳು ಕೂಡ್ತಿರಲ್ಲ, ಅವಾಗ ಮಾಡಿ. ಯಾಕೆಂದ್ರೆ ಧ್ಯಾನದಲ್ಲಿ ನೀವು ಡಿಸ್ಟರ್ಬ್ ಆಗ್ಬಾರ್ದು. 2 ತಾಸು 3 ತಾಸು ಕೂತ್ಕೊಂಡ ಸುಮ್ಮನೆ ಕೂತ್ಕೋಬೇಕಲ್ಲಿ, ಮನಸ್ಸು ಕೆಲ್ಸನೇ ಮಾಡಬಾರ್ದಲ್ಲಿ. ಖಾಲಿ ಕೂತಾಗ ಯಾವಾಗಾದ್ರೂ ನಿಮ್ಗೆ ಫ್ರೀ ಇದ್ದಾಗ 1-1/2 ಗಂಟೆ ಧ್ಯಾನ ಮಾಡ್ತಿಲ್ಲ, ಅವಾಗ ಈ ತರ ಮಾಡ್ಕೊಂಡ್ರೆ ನಿಮ್ಮ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಟೆಕ್ನಿಕ್ ಗಳನ್ನು ಹೇಳಿದಾರೆ ಅವ್ರು, ನೋಡ್ರಿ. ಅವ್ರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಾವು, ಜೋಸೆಫ್ ಮರ್ಫಿ ಅವರಿಗೆ. ನಮ್ಮ ಸಬ್ ಕಾನ್ಶಿಯಸ್ ಯಾಕೆ ಇಷ್ಟೊಂದು ಅವ್ರು ಒತ್ತಿ ಎಲ್ಲವನ್ನು ಹೇಳಿದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ತುಂಬಾ ತುಂಬಾ ಪವರ್ ಇದೆ. ಅದು ಆ ಪವರ್ ಅನ್ನು ಏನ್ ಮಾಡ್ತಾ ಇದೀವಿ ನಾವು, ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ವಿ, ಯೂಸ್ ಮಾಡ್ತಾ ಇಲ್ಲ, ಬೇಡದ್ದೆಲ್ಲ ತುಂಬಿಟ್ಟದ್ರಲ್ಲಿ. ಈಗ ಏನಾಗ್ತದೆ, ಕ್ಲಿಯರ್ ಮಾಡ್ಕೊಂಡಾಗ ಅದು ಇನ್ನೂ ಶಕ್ತಿಯುತವಾಗುತ್ತೆ. ಅದನ್ನ ಬಳಸಿಕೊಂಡು ಬೇಕಾದ್ದನ್ನು ಸಾಧಿಸ್ಬೋದು ನಾವು. ಜೊತೆಗೆ ಧ್ಯಾನ ಮಾತ್ರ ಬಿಡಬಾರ್ದು. ಯಾವುದೇ ಟೆಕ್ನಿಕ್ ನಾವು ಉಪಯೋಗಿಸ್ತೀವಿ, ಧ್ಯಾನ ಅದಕ್ಕೆ ಬೇಸ್ಮೆಂಟ್. ಅದು ಹೀಗೆ ಮಾಡಿದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಂಪೂರ್ಣವಾಗಿ ಕ್ಲಿಯರ್ ಆಗ್ಬಿಡುತ್ತೆ. ನಮ್ಮ ಮನಸ್ಸಿನಲ್ಲಿರೋ ಕಸ ಎಲ್ಲ ಆಚೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮನೆ ಕ್ಲೀನ್ ಆದಾಗ ಏನಾಗುತ್ತೆ, ಏನೇ ಒಂದ್ ಇಟ್ಟರು ಕೂಡ ಚೆನ್ನಾಗಿ ಕಾಣಿಸ್ತದೆ. ಅದೇ ಕಸ ಇದ್ದ ಮನೆಯಲ್ಲಿ ಏನಾದ್ರೂ ಗೊಂಬೆ ತಂದು ಅಲಂಕಾರಿಕ ಸಾಮಾನ್ ತಂದು ಇಟ್ರೆ ಅದು ಶೋಭೆಗೊಳಿಸ್ತಾ ಇಲ್ಲ. ಅದು ಕ್ಲೀನ್ ಆದ್ಮೇಲೆ ಇಟ್ರೆ ಅದು ತುಂಬಾ ಹೊಡಿತಾ ಇರುತ್ತೆ. ಆ ತರ ಆಗ್ಬೇಕು ನಾವು. ಓಕೆ ಮಾಸ್ಟರ್ಸ್, ಇಲ್ಲಿವರೆಗೆ ನನಗೆ ತಿಳಿದ ಜ್ಞಾನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ರಂಗನಾಥ್ ಸರ್ ಅವರಿಗೂ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.